ಸರ್ ಇದನ್ನ ಕಂಟಿನ್ಯೂ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಜೊತೆ ಈಗ ಮಂಜೇಶ್ವರದ ಪ್ರತಿನಿಧಿಯಾಗಿರುವಂತಹ ರೆಹಮಾನ್ ಉದ್ಯಾವರ್ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಮಂಜೇಶ್ವರ ಪೊಸೋಟು ಸೇತುವೆಗೆ ತಾಗಿಕೊಂಡಿರುವ ಸರ್ವಿಸ್ ರಸ್ತೆಯಲ್ಲೇ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರು ಬಲಿಯಾಗ್ತಾ ಇರುವಂತದ್ದು. ಸೊ ರಸ್ತೆಯಲ್ಲೇ ತೆರೆದಿರುವಂತಹ ಗುಂಡಿಯನ್ನ ಮುಚ್ಚದೇ ಇರುವಂತದ್ದು, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಸರ್? ಇದಂತ ಹೇಳಿದ್ರೆ ತಿಂಗಳಿಗೆ ಮುಂಚೆ ಒಂದು 2 ತಿಂಗಳಾಗ್ಬಹುದು, ಜಸ್ಟ್ ಒಂದು ನೀರು ಪೋಲಾಗ್ತಿತ್ತು. ಅಲ್ಲಿ ಸಾರ್ವಜನಿಕರು ಇದನ್ನು ಕಂಡು ಅದರ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ರು. ಅಧಿಕಾರಿಗಳು ಬಂದು ನೋಡಿದರು, ಅದರ ಗುಂಡಿಯನ್ನು ತೋಡಿದರು. ಮರು ದಿವಸ ಬುಲ್ಡೋಸರ್ ಬಂತು, ಅದು ಕಂಪ್ಲೀಟ್ ಗುಂಡಿಯನ್ನು ತೆಗೆದು ನಾವು ನಾಳೆ ಸರಿಪಡಿಸಿ ಕೊಡ್ತೇವೆ ಅಂತ ಹೇಳಿದ್ದಾರೆ. ಸರ್ವಿಸ್ ರಸ್ತೆ ಮೊದಲೇ ಕಿರಿದಾಗಿರುವುದು, ಇದು ಹೊಸ ನೂತನ ಷಟ್ಪಥ ರಸ್ತೆ ಆಗಿರುವ ಸಂದರ್ಭದಲ್ಲಿ ಸರ್ವಿಸ್ ರಸ್ತೆಯಲ್ಲಿ ಎರಡು ದ್ವಿಮುಖವಾಗಿ ವಾಹನಗಳು ಸಂಚಾರ ಮಾಡ್ತಾ ಇರ್ತದೆ. ಇದು ಅಂತ ಹೇಳಿದ್ರೆ ಈ ಸರ್ವಿಸ್ ಕಿರಿದಾಗಿರೋದು ಈ ಗುಂಡಿಯ ತಿರುವಿನಲ್ಲಿ ಇರುವುದರಿಂದ ವಾಹನ ಸವಾರಿಗೆ ಇದು ದೊಡ್ಡ ಒಂದು ಸವಾಲಾಗಿ ಇದಾಗಿದೆ. ಇದು ಸರಿಯಾಗಿ ಗೋಚರಿಸ್ತಿಲ್ಲ. ದ್ವಿಚಕ್ರ ವಾಹನ ಸವಾರರು ನಿತ್ಯವಾಗಿ ಇಲ್ಲಿ ಸಾಧಾರಣ ಒಂದು ಅಪಘಾತದ ಒಂದು ನಿತ್ಯ ದರ್ಶನವಾಗಿದೆ ಇಲ್ಲಿ. ಮಾತ್ರ ಅಲ್ಲ, ಶಾಲಾ ಮಕ್ಕಳು ಮತ್ತು ಹಿರಿಯ ನಾಗರಿಕರು ಇಲ್ಲಿ ಸಂಚರಿಸಲು ಜೀವ ಭಯ ಅನುಭವಿಸಿದಂತಾಗಿದೆ. ಅಧಿಕಾರಿಗಳಿಗೆ ಮತ್ತೆ ಊರವರು ಕರೆ ಮಾಡುವಾಗ ಅದನ್ನು ನಿರ್ಲಕ್ಷ್ಯ ಮಾಡಿದ್ರೆ ಕಂಡು ಕಾಣದ ಒಂದು ಜಾನ ಕುರುಡುತನವನ್ನು ಪ್ರದರ್ಶಿಸ್ತಾ ಇದ್ದಾರೆ. ಇದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಯಾಕಂತ ಹೇಳಿದ್ರೆ ಇಷ್ಟೊಂದು ಒಳ್ಳೆ ಶ್ರೇಷ್ಠ ಮಟ್ಟದ ಒಂದು ಷಟ್ಪಥ ರಸ್ತೆಯನ್ನು ಮಾಡಿ ಅದಕ್ಕೆ ತಾಗಿಕೊಂಡೊಂದು ಸರ್ವಿಸ್ ರಸ್ತೆಯನ್ನು ಕೂಡ ಮಾಡಿ ಅದರಲ್ಲಿ ಸಾರ್ವಜನಿಕರಿಗೆ ರಸ್ತೆಯಲ್ಲಿ ಸಂಚಾರ ಮಾಡ್ಲಿಕ್ಕೆ ಒಂದು ಅನುಕೂಲವಾಗದ ರೀತಿಯಲ್ಲಿ ಕಂಪ್ಲೀಟ್ ಬ್ಲಾಕ್ ಮಾಡಿದ ರೀತಿಯಲ್ಲಿ ಮಾಡಿದ್ದಾರೆ. ಇದು ಮಾಡಿದ್ದು ತುಂಬಾ ಅನ್ಯಾಯ ಅಂತ ಹೇಳಿ ನನ್ನ ಅನಿಸಿಕೆ. ಈ ಬಗ್ಗೆ ಯಾರಿಗೂ ಮನವಿಯನ್ನ ಮಾಡಿಲ್ವಾ ಸರ್? ಇದಕ್ಕೆ ಕ್ರಮ ಏನು ಕೈಗೊಂಡಿಲ್ವಾ? ಅಂದ್ರೆ ಸಾರ್ವಜನಿಕರು ಅಂದ್ರೆ ಎಲ್ಲರೂ ಅಂದ್ರೆ ಮನವಿ ಮಾಡ್ಲಿಕ್ಕೆ ಹೋಗುದಿಲ್ಲ. ಬೇಕಾದವರಿಗೆ ಅವರು ಫೋನ್ ನಂಬರ್ ಇದೆ, ಅದಕ್ಕೆ ಕರೆ ಮಾಡಿ ಕೂತ್ಕೊಳ್ತಾರೆ. ಬಾಕಿದ್ದವರು ಕೆಲವೊಂದು ಸಂಘಟನೆಯವರು ಇದಕ್ಕೆ ಇದು ಕೂಡ ಮನವಿ ಪತ್ರವನ್ನು ಕೂಡ ಕೊಟ್ಟಿದ್ದಾರೆ ಅಂತ. ಆದ್ರೆ ಯಾರಿಗೂ ಕೂಡ ಅವರು ಸ್ಪಂದಿಸಲೇ ಇಲ್ಲ. ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಸ್ಥರು ಕೂಡ ಅದನ್ನು ನೋಡಬೇಕಾದ್ದು ಕರ್ತವ್ಯ. ಮತ್ತೊಂದೆಡೆ ಈ ಕೇರಳ ವಾಟರ್ ಅಥಾರಿಟಿ ಅವರು ಕೂಡ ನೋಡ್ಬೇಕಾಗಿದ್ದು, ಯಾರು ಕೂಡ ಇತ್ತ ಕಡೆ ಗಮನ ಹರಿಸದೇ ಇರೋದು ತುಂಬಾ ವಿಷಾದನೀಯ. ಓಕೆ, ಥ್ಯಾಂಕ್ ಯು ಸರ್ ನಮ್ಮ ಜೊತೆ ಮಾತನಾಡಿದಕ್ಕೆ. ವೆಲ್ಕಮ್.